ಗೈಸ್ ಬನ್ನಿ ಇವಾಗ ನಾವು ಹೊತ್ತಿದೀವಿ. ನನ್ನೇ ಬಿಟ್ಟು ಹೊಂಟ್ರಲ್ಲ ನಿಮ್ಮ. It's my life, it's now or never, but I ain't gonna live forever. I just want to live, I live alive. ಎಷ್ಟು ರಿಸ್ಕಿ ಅಂದ್ರೆ ಇದು ಹತ್ತದು. Like Frankie said, I did it my way. I just want to live, I live alive. It's my life, it's now or never, but I ain't gonna live forever. I just want to live, I live alive. It's my life, my heart is like an open highway. Guys, ಒಳ್ಳೆ ಮಾನ್ಸೂನ್ ಟೈಮಲ್ಲಿ ಕ್ರೇಜಿ ರೈಡ್ ಹೊಡ್ಯಾರೋ, ಕ್ರೇಜಿ ಪ್ಲೇಸ್ಗಳು ನೋಡೋರು. ಈ ಸೈಡ್ ಎಲ್ಲ ಬನ್ನಿ, ಒಳ್ಳೆ ಟ್ರೆಕ್ಕಿಂಗ್ ಇದು. ಟ್ರೆಕ್ಕಿಂಗ್ ಅಂತ ಇರ್ತಾನೆ ನಿನಗೆ, ಒಳ್ಳೆ ಅಡ್ವೆಂಚರ್ ನೋಡಿ ಇದು. ಸ್ವಲ್ಪ ಈ ಕಡೆ ಬರೋರು ಸೇಫ್ ಆಗಿರಿ ನೋಡಿ. ಇಲ್ಲೆಲ್ಲ ಇಳಿಬೇಕು, ಸ್ವಲ್ಪ ಜಾರ್ತು ಅಂದ್ರೆ ಖತಮ್, ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಅಷ್ಟೇ. ಯಪ್ಪ ಗೈಸ್, ಇನ್ನೊಂದು ಇಲ್ಲಿ ಮೀನ್ ಹಿಡಿಯೋಕೆಲ್ಲ ಬರ್ತಾರೆ ನೋಡಿ ಕೆಳಗಡೆ ಹೋಗಿ. ನಾವೇನ ಫಸ್ಟ್ ಟೈಮ್ ಬರ್ತಿರೋದು, ಅವ್ರು ಡೈಲಿ ಬರ್ತಾರೆ ಇಲ್ಲಿ. ಅವ್ರಿಗೆ ಸಿಕ್ಕಿಲ್ಲ. ನಮ್ಮ ಟೀಮಲ್ಲಿ ಟ್ರೆಕ್ಕಿಂಗ್ ಮಾಡಿದ್ರೆ ಅವ್ರು ಬಹಳ ಫಾಸ್ಟ್, ನಾವಿಬ್ರು ಸ್ವಲ್ಪ ಎಲ್ಬೋರ್ಡ್ಗಳು. ನಾವ್ ಎಲ್ಲೋದ್ರು ನುಗ್ತಾ ಇರ್ತೀವಿ. ನಾನ್ ಇಂಥ ಪ್ಲೇಸ್ ಈ ಬ್ಯಾಗಿ ಪ್ಯಾಂಟ್ ಅಲ್ಲಿ ಹಾಕಿ ಬರ್ತಿರ್ಲಿಲ್ಲ. ದೇವಮಾನಗಳನ್ನ ತೋರಿಸ್ತೀನಿ, ನೋಡ್ತೀರಾ? ಎಲ್ಲಿ ಜೂಮ್ ಆಗಿ ಹೇಳ್ಕೊಂತಾರ ಅವರು ಆದಿಯೋಗಿಗಳು. ಡೀಪ್ ಡಿಸ್ಕಷನ್ ಮಾಡ್ತಿದಾರೆ ಅವರು. ಗೈಸ್ ಫೈನಲ್ ಆಗಿ ಕೆಳಗಡೆ ಇದ್ದಾರೋ, ಮೇಲ್ಗಡೆ ಬಂದ್ಬಿಟ್ವಿ. ಒಂದ್ ದೊಡ್ಡ ಸಾಧನೆ ಮಾಡ್ದಂಗ ಆಗ್ಬಿಡ್ತೀವಿ ಇವಾಗ. ಅಪ್ಪ ಅಂದ್ರೆ ಕೆಳಗಡೆಯಿಂದ ಮಸ್ತ್ ಕಾಣೋದು ನೋಡಿ. ಅದೇ ನಾವು ಕೆಳಗಡೆ ಇದ್ವಲ್ಲ, ನಮ್ಗೆ ಈ ಸಲ ಕೆಳಗಡೆ ಇದ್ದಿದ್ವ. ಲಾಸ್ಟಿಗೆ 3 ಜನ ಮೇಲ್ಗಡೆ ಬಂದ್ಬಿಟ್ವಿ. ಸಕ್ಕತ್ತಾಗೈತೆ. ಬನ್ನಿ ಇವಾಗ ನೆಕ್ಸ್ಟ್ ನಮ್ಮ ಪಯಣ ಇಲ್ಲಿ ಅಂತ ತೋರಿಸ್ತೀವಿ. ಲೆಟ್ಸ್ ಗೋ. ಫೈನಲ್ ಆಗಿ ಅಲ್ಲೊಂದು ಪ್ಲೇಸ್ ತೋರಿಸಿದೆ, ಆಮೇಲೆ ಇಲ್ಲೊಂದು ಪ್ಲೇಸ್ ತೋರಿಸ್ತೀನಿ. ಇದೇ ನೋಡಿ ಮದ್ಗದಲ್ಲಿ ನೆಕ್ಸ್ಟ್ ಲೆವೆಲ್ ಆಗೈತೆ ಮಾತ್ರ ವ್ಯೂ. ಅಪ್ಪ ಆ ನೀರು ಬೀಳೋದು. ಮತ್ತೆ ಇಲ್ಲೊಂದು ಅಂಗಡಿ ಇದೆ, ನಿಮಗೆ ಈ ಸೈಡ್ ಬಂದ್ರೆ ಮಂಡಕ್ಕಿ ಅದು ಇದು ಸಿಗ್ತಾ ಇರ್ತೈತಿ, ಬಂದು ತಿನ್ಕೊಳ್ಳಿ. ಬನ್ನಿ ಇವಾಗ ನಾವು ತಿಂತೀವಿ. ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲ, ಇಲ್ಲೆಲ್ಲೂ ಚಾರ್ಜ್ ಹಾಕ್ಲಿಕ್ಕೂ ಮಂಡಕ್ಕಿ ಇಲ್ಲ. ಮಂಡಕ್ಕಿ ಏನಾರ ವ್ಯವಸ್ಥೆ ಐತಾ? ಮಂಡಕ್ಕಿ ಇದಾವಂತೆ ಕೊಡಿ. ಗೈಸ್ ಫೈನಲ್ ಆಗಿ ಇಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲೆಲ್ಲ ವೀಕ್ ನೋಡ್ಕೊಂಡು ಇವಾಗ ಹೊರಟಿದ್ವಿ. ಇಲ್ಲ ಒಂದು ಅಂಗಡಿ ಇದೆ, ಯಾರಿಗಾದ್ರೆ ಏನಾದ್ರು ಬೇಕಾದ್ರೆ ಇಲ್ಲೇ ಬಂದು ತಗೊಳ್ಳಿ. ಪಾಪ ಮಂಡಕ್ಕಿ ಎಲ್ಲ ತರ ಸಿಗ್ತಿಲ್ಲಿ, ಚಕ್ಲಿ ಕೋದ್ಬಳೆ ಎಲ್ಲ ಸ್ವಲ್ಪ ಒಂದೊಂದು ರೂಪಾಯಿ ಜಾಸ್ತಿ ಇರ್ಬಾರ್ದಷ್ಟೇ. ಅಲ್ಲಿ 5 ರೂಪಾಯಿ ಜಾಸ್ತಿ ಏನಾಗಲ್ಲ ಪಾಪ. ಏನು ಸಿಗಲ್ಲ. ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ 50 ರೂಪಾಯಿ ಪೆಟ್ರೋಲ್ ಖರ್ಚು ಅಪ್ಪ ಇಲ್ಲ 5 ರೂಪಾಯಿ ಅದೇ ಸಿಗ್ತದೆ. ನನ್ನ ಗಾಡಿಗೆ ಇನ್ಮೇಲೆ HF ಡಿಲಕ್ಸ್ ಅಂತ ತೆಗ್ದು ಎಕ್ಸ್ಪಲ್ಸ್ ಇಲ್ಲ ಹಿಮಾಲಯನ್ ಅಂತ ಹಾಕಿ. ನೋವಿದೆ, ಆಕ್ರೋಶ ಇದೆ. ಇಲ್ಲಿಂದ ಇದೆ, ಈ ಸೈಡ್ ಇಂದ ಎಂಟ್ರೆನ್ಸ್ ಇದೆ. ಇಲ್ಲಿ ಬಂದ್ರೆ ಸ್ಟಾರ್ಟಿಂಗ್ ಒಂದು ಪಾರ್ಕ್ ಸಿಗುತ್ತೆ ನಿಮಗೆ. 10 ರೂಪೀಸ್ ಇಲ್ಲಿ 10 ರೂಪೀಸ್ ಇರುತ್ತೆ ಎಂಟ್ರೆನ್ಸ್. ನೆಕ್ಸ್ಟ್ ಅಲ್ಲಿ ಹೋಗಿ ಒಳಗಡೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡು ಇವಾಗ ಹೋಗುವ. ಗೈಸ್ ಇವಾಗ ಹೊರಟಿದ್ವಿ. ಹೋಗುವಾಗ ಒಂಥರ ಏನೋ ಎಂಜಾಯ್ ಇತ್ತು, ಅಂದ್ರೆ ಒಂಥರ ಖುಷಿ ಇತ್ತು. ಇವಾಗ ಆ ಪ್ಲೇಸ್ ಎಲ್ಲ ನೋಡಿ ವಾಪಸ್ ಬರೋ ಟೈಮಲ್ಲಿ ಮಗ ಬೆಟ್ಟ ಹೋಗ್ಬಿಟ್ಟು ಎಲ್ಲ ಏನೋ ಒಂಥರ ಚೆನ್ನಾಗಿತ್ತು, ನೆಮ್ಮದಿ ಇರೋ ಪ್ಲೇಸ್ ಅಲ್ಲಿ. ಈ ತರ ಸುತ್ತಾಡಿದ್ರೆ ಏನೋ ಒಂಥರ ನೆಮ್ಮದಿ ನೋಡಿ. ನೆಮ್ಮದಿ ಸಿಗ್ಬೇಕು ಅಂದ್ರೆ ಈ ತರ ಎಲ್ಲ ಅಡ್ಡಾಡ್ಬೇಕು, ಅಡವಿ ತಿರುಗ್ತಾ ಇರ್ಬೇಕು. ಅವಾಗ ಅವಾಗ ತಿರುಗಿದಾಗೆ ನೆಮ್ಮದಿ ಸಿಗೋದು. ಶಿಕಾರಿಪುರ ಯಾ ಕಡೆ? ಹಾ ಮಾಸೂರಿ ಈ ಕಡೆನಾ? ಒಂದ್ ಬಾಯಿ ಹೊಡ್ಬಿಡ್ರಿ ಅಣ್ಣ. ಜಾಲಿ 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 ಎಲ್ಲ ಜಾಲಿ. ಓಕೆ ಬಂದ್ರಿ ಹೋಗೋಣ. ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. ನೆಕ್ಸ್ಟ್ ಅಲ್ಲಿ ಊರ್ ಕಡೆ ಹೋಗಿ ವಿಡಿಯೋ ಮಾಡ್ತೀನಿ.
ಗೈಸ್ ಫೈನಲ್ ಆಗಿ ಸೇಫ್ ಆಗಿ ಮನೆಗೆ ಬಂದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್. ಮಗುವಂತಾಗಿದೆ, ಮುಗಿಲಂತಾಗಿದೆ ನನ್ನಾಗಿ ಮನಸ್ಸು, ಕುಮಿವಂತಾಗಿದೆ, ಖುಷಿ ಹೆಚ್ಚಾಗಿದೆ, ಏನೆಂತ ಸೊಗಸು.